ನಿಮ್ಮ ಮನೆಗಳಲ್ಲಿ ಹಾಲನ್ನು ಉಪಯೋಗಿಸ್ತಾ ಇದ್ದೀರಾ? ಹಾಗಾದರೆ ಸ್ವಲ್ಪ ಎಚ್ಚರವಾಗಿರಿ. ಯಾಕೆ ಅಂದರೆ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ನೀವು ಬಳಸ್ತಾ ಇರುವಂತಹ ಹಾಲು ಕೆಮಿಕಲ್ ಮಿಶ್ರಿತ ಹಾಲು ಸಹ ಆಗಿರಬಹುದು. ಎಸ್ ನೋಡಿ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸವಟೂರು ಗ್ರಾಮದ ನರೇಶ್ ರೆಡ್ಡಿ ಎಂಬಾತ ಇಂತಹ ಒಂದು ಕ್ರಿಮಿನಲ್ ಕೆಲಸವನ್ನ ಮಾಡ್ತಾ ಇದ್ದ. ಕೆಮಿಕಲ್ ಮಿಶ್ರಿತ ಮಿಲ್ಕ್ ಪೌಡರನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಮಿಲ್ಕ್ ಆಗಿ ಪರಿವರ್ತಿಸಿ ಮುಳಬಾಗಿಲು ಹಾಗೂ ನಂಗ್ಲಿ ಡೈರಿಗೆ ಸರಬರಾಜು ಮಾಡ್ತಾ ಇದ್ದ. ಮುಳಬಾಗಿಲು ಪೊಲೀಸರು ಹಾಗೂ ಫುಡ್ ಇನ್ಸ್ಪೆಕ್ಟರ್ ದಾಳಿಯನ್ನ ಮಾಡಿ ಪರಿಶೀಲಿಸಿ ಆತನನ್ನ ಬಂಧಿಸಿ ಈ ಒಂದು ಕೃತ್ಯಕ್ಕೆ ಬಳಸ್ತಾ ಇದ್ದಂತಹ ನಕಲಿ ಅಂದ್ರೆ ಕೆಮಿಕಲ್ ಮಿಲ್ಕ್ ಪೌಡರ್ ಹಾಗೂ 4 ಕ್ಯಾನ್ ಹಾಲು, ಒಂದು ಕ್ಯಾಂಟರ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗೇನೆ ಈ ಒಂದು ಕೆಮಿಕಲ್ ಮಿಶ್ರಿತ ಹಾಲನ್ನ ಸಂಗ್ರಹಿಸಿ ಲ್ಯಾಬ್ಗೂ ಕೂಡ ಕಳುಹಿಸಿಕೊಡಲಾಗಿದೆ. ಸೊ ಲ್ಯಾಬ್ ವರದಿ ಬಂದ ನಂತರವೇ ಯಾವ ಕೆಮಿಕಲ್ ಇದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಅಧಿಕೃತವಾಗಿ ಗೊತ್ತಾಗುತ್ತೆ. ದುಡ್ಡು ಮಾಡಬೇಕು ನಿಜ, ಆದರೆ ದುಡ್ಡು ಮಾಡಬೇಕು ಅಂತ ಈ ರೀತಿಯಂತಹ ಕೆಲಸಗಳಿಗೆ ಕೈ ಹಾಕೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಲ್ವಾ? ಎಲ್ಲರೂ ಬಳಸುವಂತಹದ್ದು ಈ ಒಂದು ಹಾಲು. ನಾವು ಕುಡಿತಾ ಇರೋ ಹಾಲಿಂದ ಎನರ್ಜಿ ಬರುತ್ತೆ, ಪ್ರೋಟೀನ್ ಬರುತ್ತೆ ಅಂತ ನಾವು ಕುಡಿತಾ ಇದ್ದೀವಿ. ಆದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹಕ್ಕೆ ವಿಷ, ಈ ಕೆಮಿಕಲ್ ಮಿಶ್ರಣ ಸೇರ್ತಾ ಇದೆ ಅಂದಾಗ ಹೇಗಾಗಿರಬಹುದು ಅಲ್ವಾ? ಸೊ ನೀವು ಹೆಚ್ಚಾಗಿ ನಿಮ್ಮ ಮನೆಗಳಲ್ಲಿ ಹಾಲನ್ನ ಉಪಯೋಗಿಸ್ತಾ ಇದ್ರೆ ಕನ್ಫರ್ಮ್ ಮಾಡ್ಕೊಂಬಿಡಿ, ನೀವು ಯೂಸ್ ಮಾಡ್ತಾ ಇರೋದು ನಿಜವಾದ ಹಾಲ ಅಥವಾ ಕೆಮಿಕಲ್ ಮಿಶ್ರಿತ ಹಾಲ ಅಂತ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.